ಸರ್, ಫೈನಲ್ ಆಗಿ ನಿಮ್ಮ ಒಂದು ಕೂಸು ಹೊರಗೆ ಬರ್ತಾ ಇದೆ, ಔಟ್ಪುಟ್ ಅಂದರೆ ಸಾಕಷ್ಟು ವರ್ಕೌಟ್ ಮಾಡಿದ್ದೀರಾ, ಒಂದು ಕನಸನ್ನು ಕಂಡಿದ್ದೀರಾ. ಸೊ ಫಸ್ಟ್ ಡೇ ಆ ಒಂದು ಸಿನಿಮಾ ನೋಡಿದಾಗ ಜನ ಥಿಯೇಟ್ರಲ್ಲಿ ಶಿಳ್ಳೆ ಚಪ್ಪಾಳೆ ತಟ್ಟಬೇಕು, ಒಂದು ಏನೋ ಒಂದು ಕನಸಿರುತ್ತೆ. ಫೈನಲ್ ಆಗಿ 45 ಬಗ್ಗೆ ಏನು ಹೇಳ್ತೀರಾ ನಿಮ್ಮ ವರ್ಡ್ಸಲ್ಲಿ? 45 ಒಂದು ವೆರಿ ಹಾನೆಸ್ಟ್ ಅಪ್ರೋಚ್ ಮೇಡಮ್. ಆ್ಯಂಡ್ ಇಡೀ ತಂಡ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡಿದಂಥ ಒಂದಿದು. ಆ್ಯಂಡ್ ಇದ್ರ ಹಿಂದೆ ತುಂಬ ಟೆಕ್ನಿಕಲಿ ಒಂದು ಸಿನಿಮಾ ಪ್ರೊಡಕ್ಷನ್ ಹೆಂಗೆ ಮಾಡ್ಬೋದು, ಪ್ರಿಪ್ರೇಷನ್ ಹೆಂಗೆ ಮಾಡ್ಬೋದು, ಇದೆಲ್ಲದಕ್ಕೂ ಒಂದು ಎಕ್ಸಾಂಪಲ್ 45. ಆ ಎಕ್ಸಾಂಪಲ್ಗೋಸ್ಕರ 45 ಗೆದ್ದಲ್ಲಿ ಅದೆಲ್ಲ ಟ್ರೆಂಡಿಗೆ ಬರುತ್ತೆ. ಅದೆಲ್ಲ ಆ ಥರ ಪ್ರಿಪ್ರೇಷನ್ ಟ್ರೆಂಡಿಗೆ ಬಂದರೆ ತುಂಬ ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ಅದು ನನ್ನ ಮೊದಲನೇ ಕನಸು. ಯಾಕಂದರೆ ಅದು ಆ ಐಡಿಯಾ ಆಚೆ ಬರಬೇಕು. ಐಡಿಯಾ ಬಂದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಜಾಸ್ತಿ ಆಗಬೇಕು, ಸಿನಿಮಾ ಕ್ವಾಲಿಟೀಸ್ ಚೆನ್ನಾಗಾಗಬೇಕು. ಸೊ ಅದೇನು ಪ್ರೀ ವಿಷುವಲ್ಸ್ ಅಂತ ಮಾಡಿದೆ, ಆ ಐಡಿಯಾ ಅದೊಂದು ಹೊರಗಡೆ ಬರಬೇಕಂದ್ರೆ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಬೇಕು, ಜನ ಇದನ್ನು ಹಿಟ್ ಮಾಡಬೇಕು. ಅದನ್ನು ಮೀರಿ ಶಿವಣ್ಣ ಅವರು ನನಗೆ ಪ್ರತಿ ಸತಿನೂ ಈ ಸಿನಿಮಾ ಅಂತ ಹೇಳಿದ ತಕ್ಷಣ ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತಮ್ಮ, ತುಂಬ ಚೆನ್ನಾಗುತ್ತಮ್ಮ ಅಂತ ಸುಮಾರು ಸತಿ ಹೇಳಿದ್ದಾರೆ. ಆ ಬಾಯಿ ಮಾತಲ್ಲಿ ಅವ್ರು ಹೇಳಿರೋ ಮಾತೆಲ್ಲ ಫಲಿಸ್ಬೇಕು. ಆ ಒಂದು ಮಾತೃ ಹೃದಯಿಗೆ ಆ ಹೃದಯ ತುಂಬಿ ಬರಬೇಕು, ಖುಷಿ ಆಗಬೇಕು ಅವ್ರಿಗೆ. ಈ ಮೂರನೇದು ನನ್ನ ಪ್ರೊಡ್ಯೂಸರ್ ನನ್ನ ಜೊತೆ ಶಕ್ತಿಯಾಗಿ ನಿಂತಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು. ರಾಜ್ ಸರ್ ಇವತ್ತೂ ಬರೀ ಇಂಟರ್ವ್ಯೂಗೋಸ್ಕರ ಬಂದಿಲ್ಲ, ಈಸ್ ಹಿಯರ್ ವಿತ್ ಅಸ್ ಬಿಫೋರ್ 15 days ಆಫ್ ದ ರಿಲೀಸ್. ಆ್ಯಂಡ್ ಅವ್ರದ್ದೇ ಸಿನಿಮಾ ಥರ, ಅವ್ರದ್ದೇ ಸಿನಿಮಾದ ಅವ್ರ ಕೆಲಸ ಇಂಟರ್ವ್ಯೂ ಕೊಟ್ಟು ಹೋಗೋದು ಆ ಥರ ಇಲ್ಲ. ಈಸ್ ಜಸ್ಟ್ ಸ್ಟ್ಯಾಂಡಿಂಗ್ ಲೈಕ್ ಅ ಪಿಲ್ಲರ್ ಆ್ಯಂಡ್ ಗೈಡಿಂಗ್ ಅಸ್. ಲಾಸ್ಟ್ ಮೂಮೆಂಟ್ಸಲ್ಲಿ ಏನೇನು ಮಿಸ್ಟೇಕ್ ಆಗ್ಬಿಡ್ಬಾರ್ದು, ಹೌ ದ ಫಿಲ್ಮ್ ಶುಡ್ ಗೋ. ಅವರ ಅಷ್ಟು ಎಕ್ಸ್ಪೀರಿಯನ್ಸ್ನ ಸೂರಜ್ ಪ್ರೊಡಕ್ಷನ್ಸು, ಅರ್ಜುನ್ ಜನ್ಯ ಮೇಲೆ ಅವ್ರು ತಂದು ನಿಲ್ಲಿಸ್ತಾ ಇದ್ದಾರೆ. ಸೊ ಇಂಥ ವ್ಯಕ್ತಿಗಳಿಗೆಲ್ಲರಿಗೂ ಒಳ್ಳೇದಾಗಬೇಕು. ಅದಕ್ಕೆ ಸಿನಿಮಾ ಗೆಲ್ಲಬೇಕು. ಗೆಲ್ಲಂಥ ಸ್ಟಫ್ ನಾವು ಒಳಗಡೆ ಇಟ್ಟಿದ್ದೀವಿ. ಡೆಫಿನೆಟ್ಲಿ ಜನ ಡಿಫ್ರೆಂಟಾಗಿ ಮಾಡೋವಾಗ ಇಷ್ಟಪಟ್ಟಿದ್ದಾರೆ. ಖಂಡಿತ ನಂಬಿಕೆ ಇದೆ ಮೇಡಮ್. ಇಷ್ಟೆಲ್ಲ ಹೇಳಿದ್ಮೇಲೆ ನಂಗೊಂದು ಕ್ವಶನ್ ಬರ್ತಾ ಇದೆ. ಸಿನಿಮಾ ಸಕ್ಸಸ್ ಆದಮೇಲೆ 45 ಪ್ರೀಕ್ವೆಲ್ ಆರ್ ಸೀಕ್ವೆಲ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇನ್ ಕೇಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾವ ಸ್ಟಾರ್ಗಳನ್ನ ಹಾಕೊಂಡು ನೀವು ಮುಂದುವರಿತೀರಾ? ಅದು ಫಸ್ಟ್ ಆಗಲಿ. ಇವಾಗ ಸದ್ಯಕ್ಕೆ ನನಗೆ ಏನು ಐಡಿಯಾ ಇಲ್ಲ. ಈ ಕಾಸ್ಟಿಂಗ್ ಎಲ್ಲ ಅವ್ರ ಬ್ರೈನ್ ವರ್ಕ್ ಆಗ್ತಿಲ್ಲ. ಈ ಕಾಸ್ಟಿಂಗ್ ಅಷ್ಟು ಅವ್ರ ಸ್ಪೇಸಲ್ಲಿಲ್ಲ. ಬಟ್ ಬರ್ಬೋದಾ? ಎಕ್ಸ್ಪೆಕ್ಟ್ ಮಾಡೋದಾ? ಮಾಡ್ಕೊಳ್ಳಿ, ಅದಕ್ಕೇನು ಕಾಸು ಕೊಡ್ಬೇಕಾ? ಕನಸು ಕಾಣಕ್ಕೆ ಕಾಸು ಕೊಡ್ಬೇಕು. ಪ್ರೀಕ್ವೆಲ್ ಅಂತ ಎರಡು ಮಿಕ್ಸ್ ಅಂತ ಇವತ್ತು ಏನೂ ಇಲ್ಲ ಮೇಡಮ್. ಇವತ್ತು ಸರ್ ಬ್ಲ್ಯಾಂಕ್ ಆಗಿದೆ, ಆ ಥರದ್ದೇನು. ಸರ್ ಶೆಟ್ರೆ, ನನಗೆ ಸರ್ ಅಂತ ಬರೋದಿಲ್ಲ, ಅದು ಫಾರ್ಮಾಲಿಟೀಸಿಗೆ ಸರ್ ತೊಂದರೆ ಇಲ್ಲ. ಶೆಟ್ರೆ, ಫೈನಲ್ ಆಗಿ 45 ಬಗ್ಗೆ ಏನು ಹೇಳ್ತೀರಾ? ಐ ಥಿಂಕ್ ಶಿವಣ್ಣ ಅವರು ಅಂದರೆ ಕನ್ನಡದ ಸಿನಿ ರಸಿಕರಿಗೆ ಒಂದು ರೀತಿಯ ಅನುಭವ. ಆ್ಯಂಡ್ ಉಪೇಂದ್ರ ಅವರು ಅಂದರೆ ಒಂದು ವಿಭಿನ್ನ ಪ್ರಯತ್ನ. ಅದು ಎರಡೂ ಕೂಡ ಸೇರಿದ್ರೆ ಸೊ ಏನಾಗುತ್ತೆ. ಆ್ಯಂಡ್ ಅವರನ್ನು ನಾವು ಒಂದು ಟ್ರಿಬ್ಯೂಟ್ ಆಗಿ ಅವರಿಗೆ ಕೊಡುವಂಥದ್ದು ಏನಾದರೂ ಇದ್ದರೆ ಅದು 45 ಸಿನಿಮಾ. ಐ ಥಿಂಕ್ ಅವರನ್ನು ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಅದು ಪ್ರತಿ ಕನ್ನಡಿಗನಿಗೆ ಖುಷಿ ಕೊಡುತ್ತೆ. ಆದರೆ ಸೆಲೆಬ್ರೇಟ್ ಮಾಡುವಂಥ ಇಂಟೆನ್ಷನಲ್ಲಿ ಕಥೆಯನ್ನು ಬಿಟ್ಟಿಲ್ಲ, ಅನುಭವವನ್ನು ಬಿಟ್ಟಿಲ್ಲ. ಸೊ ಅದರಿಂದಾಗಿ ಈ ಸಿನಿಮಾ ಎಲ್ರಿಗೂ ಹತ್ತಿರ ಆಗುತ್ತೆ ಅನ್ನುವಂಥ ನಂಬಿಕೆ. ಸೊ 25ನೇ ತಾರೀಕು 45 ಬರ್ತಾ ಇದೆ. ಸೊ ದಯವಿಟ್ಟು ಸಿನಿಮಾ ನೋಡಿ ನಮ್ಮನ್ನು ಹರಿಸಿ. ಎಸ್, ನಮ್ಮ ಜೊತೆ ಇಷ್ಟೋ ತನಕ ಬಂದು ಮಾತಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಸಹ. ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್, ವೀಕ್ಷಕರೇ, ಇದೇ ಡಿಸೆಂಬರ್ 25ಕ್ಕೆ ಸಖತ್ ಗ್ರ್ಯಾಂಡ್ ಆಗಿ 45 ಸಿನಿಮಾ ಬರ್ತಿದೆ. ನೀವೇನು ಮಾಡ್ಬೇಕು ಹೇಳಿ, ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ಕಣ್ ತುಂಬಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಾಗಿದ್ದು ಇವರಿಗೆ ನಾವು ವಿಶೇಷ BTV, ಇದು ಭರವಸೆ ಬೆಳಕು.